ನಮ್ದು ಅನ್ನತ್ತಾರ. ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರು 10-15,000 ಜನ ಸೇರ್ತಾರೆ. ಯಾಕೆ ಸೇರ್ತಾರೆ? ನಾನು ದುಡ್ಡು ಕೊಟ್ಟು ತರಿಸ್ತೀನ, ಏನು ಜೀಪ್ ಕೊಡ್ತೀನ, ಡಾಬಾದಾಗ ಊಟ ಏನೂ ಇಲ್ಲ. 15-20,000 ಜನ ಸೇರ್ತಾರೆ. ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ. ಇದು ಉತ್ತರ ಕನ್ನಡ ಸಮಸ್ಯೆ ಸಮಸ್ಯೆ. ಈಗ ನಮ್ಮ ಕಡೆ ಎಲ್ಲ ಫೇಮಸ್ ಆಗ್ಬಿಟ್ಟಿದ್ದೀರಾ ನೀವು? ಬಿಜೆಪಿ ವಿರುದ್ಧ ನೀವು ಮಾತಾಡೋದಲ್ಲ. ನೋಡಿ ಅಧ್ಯಕ್ಷರೇ, ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಇವತ್ತು ನಾವು ಹೇಳಿದೆ. ಯಾವುದೇ ಪಕ್ಷಾತೀತವಾಗಿ ನಾ ಮಾತಾಡ್ತೀನಿ ಇವತ್ತು. ನನಗೆ ಇಲ್ಲ ನರೇಂದ್ರ ಸ್ವಾಮಿ ಅವರ ನರೇಂದ್ರ ಸ್ವಾಮಿ ಅವರು ನೀವು ಶೀಘ್ರದಲ್ಲಿ ಮಂತ್ರಿ ಅಧ್ಯಕ್ಷರೇ. ಬಿಜಾಪುರದಲ್ಲಿದ್ದ ಬಂದ್ರೆ ಕಿತ್ನಾಳು ನೋಡ್ರಿ ಅಧ್ಯಕ್ಷರೇ, ನಾನು ನಮ್ಮ ಸರ್ಕಾರ ಇದ್ದಾಗಿಂದ ಒಂದು ಅನ್ಯಾಯ ಹೆಂಗೆ ರಾಜೀವ್ ಕಾಗೆ ಅವ್ರು ಹೇಳಿದಾರಲ್ಲ, ನೀವು ಕಂಟಿನ್ಯೂ ಮಾಡಿ. ಅವ್ರು ಯಾಕೆ ಡಿಸ್ಟರ್ಬ್ ಆಗ್ತೀರಿ? ನಾ ಡಿಸ್ಟರ್ಬ್ ಆಗುದಿಲ್ಲ, ಅವ್ರು ನಮ್ದು ಅನ್ನತ್ತಾರ. ಇವತ್ತು ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದಲ್ಲಿ ಯಾವ ಮೈಸೂರು ಮಂಡ್ಯಕ್ಕೆ ಹೋದ್ರು 10-15,000 ಜನ ಸೇರ್ತಾರೆ. ಯಾಕೆ ಸೇರ್ತಾರೆ? ನಾನು ದುಡ್ಡು ಕೊಟ್ಟು ತರಿಸ್ತೀನ, ಏನು ಜೀಪ್ ಕೊಡ್ತೀನ, ಡಾಬಾದಾಗ ಊಟ ಏನೂ ಇಲ್ಲ. 15-20,000 ಜನ ಸೇರ್ತಾರೆ. ಯಾಕಂದ್ರೆ ಗಟ್ಟಿಯಾಗಿ ಒಂದು ಪ್ರತಿನಿಧಿಯಾಗಿ. ಇದು ಉತ್ತರ ಕನ್ನಡ ಸಮಸ್ಯೆ ಸಮಸ್ಯೆ. ಈಗ ನಮ್ಮ ಕಡೆ ಎಲ್ಲ ಫೇಮಸ್ ಆಗ್ಬಿಟ್ಟಿದ್ದೀರಾ ನೀವು? ಬಿಜೆಪಿ ವಿರುದ್ಧ ನೀವು ಮಾತಾಡೋದಲ್ಲ. ನೋಡಿ ಅಧ್ಯಕ್ಷರೇ, ನಾನು ಯಾವ ರೀತಿ ಅನ್ಯಾಯ ಆಗ್ತದೆ ಇವತ್ತು ನಾವು ಹೇಳಿದೆ. ಯಾವುದೇ ಪಕ್ಷಾತೀತವಾಗಿ ನಾ ಮಾತಾಡ್ತೀನಿ ಇವತ್ತು. ನನಗೆ ಇಲ್ಲ ನರೇಂದ್ರ ಸ್ವಾಮಿ ಅವರ ನರೇಂದ್ರ ಸ್ವಾಮಿ ಅವರು ನೀವು ಶೀಘ್ರದಲ್ಲಿ ಮಂತ್ರಿ ಅಧ್ಯಕ್ಷರೇ. ಬಿಜಾಪುರದಲ್ಲಿದ್ದ ಬಂದ್ರೆ ಕಿತ್ನಾಳು ನೋಡ್ರಿ ಅಧ್ಯಕ್ಷರೇ, ನಾನು ನಮ್ಮ ಸರ್ಕಾರ ಇದ್ದಾಗಿಂದ ಒಂದು ಅನ್ಯಾಯ ಹೆಂಗೆ ರಾಜೀವ್ ಕಾಗೆ ಅವ್ರು ಹೇಳಿದಾರಲ್ಲ, ನೀವು ಕಂಟಿನ್ಯೂ ಮಾಡಿ. ಅವ್ರು ಯಾಕೆ ಡಿಸ್ಟರ್ಬ್ ಆಗ್ತೀರಿ? ನಾ ಡಿಸ್ಟರ್ಬ್ ಆಗುದಿಲ್ಲ, ಅವ್ರು